ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಗುರುವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಅಂದರೆ ಮಾರ್ನಿಂಗ್ ರೊಟೀನು ಶೇರ್ ಮಾಡ್ಕೊಳ್ಳದೆ ಭಾಳ ದಿನ ಆಗಿತ್ತು. ಸೊ ಹಾಗಾಗಿ ಈ ವ್ಲಾಗಲ್ಲಿ ಮಾರ್ನಿಂಗ್ ರೊಟೀನು ಶೇರ್ ಮಾಡ್ಕೊತಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಆಗ ನನ್ನ ವೀಡಿಯೋನ ಮಿಸ್ ಮಾಡದೆ ನೀವು ನೋಡ್ಬೋದು. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆಗಲೇ 5:30 ಆಗಿತ್ತು. ಈಗ ಎದ್ದೆ 5:30ಗೆ ಎದ್ದುಬಿಟ್ಟು ಇನ್ನು ಹೊರಗಡೆ ಕಸ ಹೊಡಿತಿದ್ದೀನಿ. ಇವತ್ತು ಗುರುವಾರ ಬೇರೆ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಹೊನ್ನೂರು ಸ್ವಾಮಿ ದೇವಸ್ಥಾನ ನಮ್ಮೂರಲ್ಲಿ ಫುಲ್ ಪವರ್ಫುಲ್ ದೇವರು. ಭಾಳನೇ ದಿನ ಆಗಿತ್ತು, ಅಂದರೆ ನನ್ನ ಮಗನ ಬರ್ತ್ಡೇ ದಿನ ಹೋಗಿದ್ದು ಮತ್ತೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗೋಣ, ಭಾಳ ದಿನ ಆಗಿತ್ತು. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಎದ್ದು ಇನ್ನು ಹೊರಗಡೆ ಎಲ್ಲ ಕಸ ಹೊಡಿತಿದ್ದೀನಿ. ಅಂದರೆ ದಾರಿನೇ ಹೊರಗಡೆ, ಅಂದರೆ ನೋಡಿ ದಾರಿನೇ ಕಸ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ. ಸೊ ಹಾಗಾಗಿ ಎಲ್ಲ ಕ್ಲೀನಾಗೆ ಕಸ ಹೊಡಿತಿದ್ದೀನಿ. ನಮ್ಮ ಚಾರ್ಲಿನ ಆಗಲೇ ಹೊರಗಡೆ ಕಟ್ಟೋಕಿದ್ವಿ, ಅದು ಹುಚ್ಚೆ ಮಾಡಿಬಿಡುತ್ತೆ ಒಳಗಡೆ ಸ್ವಲ್ಪ ಲೇಟ್ ಆಗಿಬಿಟ್ರೆ. ಹಾಗಾಗಿ ನಾವು ಎದ್ದ ತಕ್ಷಣವೇ ಚಾರ್ಲಿನ ಹೊರಗಡೆ ಕಟ್ಟಿಬಿಡ್ತೀವಿ. ಇನ್ನು ಹೊರಗಳ್ದೆಲ್ಲ ಕಸ ಹೊಡೆದಿದ್ಮೇಲೆ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಇನ್ನು ರಂಗೋಲಿ ಎಲ್ಲ ಹಾಕಬೇಕು. ಅಜ್ಜಿ ಮತ್ತು ಅವರು ನಮ್ಮ ಮನೆಯವರು ಆ ಕಡೆ ಹಾಲು ಕರಿತಿದ್ದಾರೆ, ಆ ಕಡೆ ಮನೆ ಹತ್ರ ಆಕಳ ಹತ್ರ. ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಕಾಫಿ ಮಾಡ್ಕೊಂಡು ಈಗ ಅಜ್ಜಿ ಆ ಕಡೆ ತಗೊಂಡೋದ್ರು. ಇನ್ನು ಕಾಫಿ ಕುಡಿದು ಅವರು ಹೂ ಬಿಡ್ಸೋಕ್ಕೆ ಹೋಗ್ತಾಳೆ. ಅಂದರೆ ಅಜ್ಜಿ ನಾವು ಹಾಕಿದ್ದೀವಲ್ವ ಸುಗಂಧರಾಜ, ನಮ್ಮ ಪಕ್ಕದಲ್ಲೇ ಇನ್ನೊಬ್ಬರು ಹಾಕಿದ್ದಾರೆ. ಅದನ್ನು ಕೋರು ಅಂತ ಅಂತೀವಿ, ಅಂದರೆ ಕಾಂಟ್ರಾಕ್ಟ್ ಮೇಲೆ. ಅವ್ರದ್ದು ಏನೋ ಕೂಲರ್ ಬರಲ್ಲ ಬಿಡ್ಸೋಕ್ಕೆ, ಯಾರೋ ಬೇರೆಯವ್ರಿಗೆ ಹೇಳಿದ್ರಂತೆ. ಅವ್ರು ಯಾಕೋ ಬರ್ತಿಲ್ಲ, ನೀನು ಬಾ ಅಂತ ಕರೆದ್ರು ಅವರು. ಹಾಗಾಗಿ ಅಜ್ಜಿ ಹೋಗಿದ್ದಾರೆ ಅವರಿಗೆ. ಬಂದು ನಾನು, ನಮ್ಮ ತಾತ, ನಮ್ಮ ಹಸ್ಬೆಂಡು, ನಮ್ಮ ದೊಡ್ಡ ಮಾಮ, ನಾವು ನಾಲ್ವರು ಹೋಗ್ತೀವಿ ನಮ್ಮ ಸುಗಂಧರಾಜ ಬಿಡ್ಸೋಕ್ಕೆ. ಇವತ್ತೇನು ನಾನು ಹೋಗ್ತಾ ಇಲ್ಲ, ಅವರೇ ನಮ್ಮ ತಾತ ಮತ್ತು ನಮ್ಮ ಹಸ್ಬೆಂಡು, ನಮ್ಮ ದೊಡ್ಡ ಮಾಮ ಹೋಗ್ತಾರೆ ಬಿಡಿಸ್ಕೊಂಡು ಬರೋಕ್ಕೆ. ಯಾಕಂದರೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತಲ್ವ, ಇವತ್ತು ವಾರ ಬೇರೆ, ಹುಡುಗರಿಗೂ ಸ್ನಾನ ಮತ್ತು ಎಲ್ಲ ಸ್ವಲ್ಪ ಕೆಲಸ ಭಾಳನೇ ಇರುತ್ತೆ. ಹಾಗಾಗಿ ನಮ್ಮ ಹಸ್ಬೆಂಡ್ ನೀನೇನು ಬರಬೇಡ ಇವತ್ತು, ನಾವೇ ಹೋಗ್ತೀವಿ ಅಂತ ಹೇಳಿದ್ರು. ಇನ್ನು ನಾನು ತುಳಸಿ ಗಿಡಕ್ಕೂ ನೀರು ಹಾಕಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ತುಳಸಿ ಗಿಡಕ್ಕೆ ನೀರು ಹಾಕ್ತೀನಿ ನಾನು ಡೈಲಿನೂ. ಅದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಯಾವಾಗಂದ್ರೆ ಅವಾಗಲೇ ಅಂದರೆ ನಮಗೆ ನೆನಪು ಬರಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನೀರು ಹಾಕ್ತೀನಿ. ಆದಷ್ಟು ನೀರು ಡೈಲಿ ಹಾಕಬಾರ್ದು, ಒಂದಿನ ಬಿಟ್ಟು ಒಂದಿನ ಹಾಕಬೇಕು ತುಳಸಿ ಗಿಡಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ. ಇನ್ನು ನಾನು ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಇನ್ನು ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ಇನ್ನು ಮೆಟ್ಲು ತೊಳೆಯೋಣ ಅಂತ ಬಂದೆ. ನಮ್ಮ ಚಾರ್ಲಿನ ಕಟ್ಟಾಕೋದಿಲ್ಲೇ ಅಲ್ವಾ, ಸೊ ಅದು ಒಂದು ಸ್ವಲ್ಪ ಉಚ್ಚೆ ಮಾಡಿರುತ್ತೆ ಅದು ರಾತ್ರಿ ಹೊತ್ತು. ಸೊ ಹಾಗಾಗಿ ಅದು ತೊಳ್ಕೊಳ್ಳೋಣ ಅಂತ ಇನ್ನು ಬಂದೆ. ಮೆಟ್ಲು ಅಲ್ಲ ಅಂದರೆ 4-5 ಮೆಟ್ಲು ಅಷ್ಟೇ ತೊಳೆಯೋದು, ಆ ಕಡೆ ಏನು ಗೊಬ್ಬಾಗಿರಲ್ಲ. ಸೊ ಹಾಗಾಗಿ ಅಷ್ಟೇ ಒಂದು 5-6 ಮೆಟ್ಲು ತೊಳಿತೀನಿ. ಇನ್ನು ಅದಕ್ಕೂ ನೀರು ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಪೆನೈಲ್ ಹಾಕ್ತೀನಿ. ಪೆನೈಲ್ ಹಾಕ್ಬಿಟ್ಟು ಇನ್ನು ಅದನ್ನು ಕ್ಲೀನ್ ಮಾಡಿಕೊಂಡೆ. ಮೆಟ್ಲು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಒಳಗಿನ ಕೆಲಸ ಇದೆ. ಇನ್ನು ಬಾಗಿಲು ತೊಳೆದಿಲ್ಲ, ಬಾಗಿಲು ತೊಳೆದ್ಬಿಟ್ಟು ಬೊಟ್ಟಿಡಬೇಕು. ನನ್ನ ಮಗಳು ಬಂದು ಅಮ್ಮ ನಾನು ತೊಳಿತೀನಿ ಬಾಗಿಲು ನಾನು ತೊಳೆದು ಬೊಟ್ಟಿಡ್ತೀನಮ್ಮ ಅಂತ ಕೇಳಿದ್ಲು. ಸರಿ ಇಡಮ್ಮ, ಯಾರನ್ನ ಕೆಲಸ ಮಾಡಿದರೆ ಬೇಡ ಅಂತಂದೆ ನಾನು. ಇನ್ನು ನನ್ನ ಮಗಳು ಪಾಪ ಬಾಗಿಲು ತೊಳೆದ್ಬಿಟ್ಟು ಇನ್ನು ಬೊಟ್ಟಿಡ್ತಿದ್ದಾಳೆ. ಮಗಳು ಅಂತಂದರೆ ಏನೋ ಒಂಥರ ನಮಗೆ ಎನರ್ಜಿ ಕಂಡ್ರೆ ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಹಾಗಾಗಿ ಮನೆಗೊಬ್ರಂತ ಮಗಳು ಇರಲೇಬೇಕು ಅಂತ ಅಷ್ಟಿಲ್ದಿದ್ದು ಹೇಳಿಲ್ಲ ದೇವ್ರಂತಿದ್ದು ದೊಡ್ಡವರು. ಸೊ ಏನೋ ಒಂಥರ ಮನೆಗೆ ಒಂಥರ ಬೆಳಕಂತಲೇ ಹೇಳ್ಬೋದು, ಒಂದು ಎನರ್ಜಿ ಅಂತಲೇ ಹೇಳ್ಬೋದು ಹೆಣ್ಮಕ್ಳು. ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡ್ತಾರೆ ತಾಯಂದ್ರಿಗೆ. ಇನ್ನು ಗಂಡು ಮಕ್ಕಳು ಹೆಲ್ಪ್ ಮಾಡೋದು ಎಲ್ಲರೂ ಒಂದೇ ಥರ ಇರಲ್ಲ, ಗಂಡು ಮಕ್ಕಳಾಗ್ಲಿನೂ ನಾವು ಕಲಿಸೋದ್ರಲ್ಲಿರುತ್ತೆ. ಆದಷ್ಟು ಹೆಣ್ಮಕ್ಳೇ ನಮಗೆ ಸಪೋರ್ಟು ತಾಯಂದ್ರಿಗೆ ಅಂತಲೇ ಹೇಳ್ತೀನಿ ನಾನು. ಎಷ್ಟು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಳಂದರೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ಏನಾದರೂ ನಾನು ಇನ್ನೂ ಹೇಳೋದೇ ಬೇಡ, ಬಂದು ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಕೇಳ್ತಿರ್ತಾಳೆ ಪಾಪ. ಇನ್ನು ಬಾಗಿಲು ತೊಳೆದು ಅವಳು ಬೊಟ್ಟಿಡ್ತಿದ್ಲು. ನಾನು ಅವಳಿಗೆ ರಂಗೋಲಿ ಒಯ್ತಾಳೆ ಅವಳು, ಅಷ್ಟೊಂದೇನು ಚೆನ್ನಾಗಿ ಒಯ್ಯಲ್ಲ. ಸೊ ಹಾಗಾಗಿ ನಾನೇ ರಂಗೋಲಿ ಒಂದು ಹಾಕ್ತೀನಿ. ನನಗೂ ಮುಂಚೆ ಬರ್ತಿರ್ಲಿಲ್ಲ ರಂಗೋಲಿ ಹಾಕೋದು, ಈ ಮಧ್ಯೆ ಕಲ್ತ್ಕೊಂಡಿದ್ದೀನಿ. ಕಲ್ತ್ಕೊಬಿಟ್ಟು ಅಂದರೆ ಹೆಣ್ಮಕ್ಳಿಗೆ ಬರಲೇಬೇಕಲ್ವ ರಂಗೋಲಿ ಹಾಕೋದು. ನನಗೂ ತುಂಬ ಇಷ್ಟ ರಂಗೋಲಿ ಹಾಕೋದು, ಆದರೆ ಬರ್ತಿರ್ಲಿಲ್ಲ. ಈ ಮಧ್ಯೆ ಕಲ್ತಿದ್ದೀನಿ ರಂಗೋಲಿ ಹಾಕೋದು.
ಇನ್ನು ರಂಗೋಲಿ ಒಯ್ದುಬಿಟ್ಟು ಇನ್ನು ಒಳಗಡೆ ಬಂದರೆ ಅಡುಗೆ ರೂಮೆಲ್ಲ ನೋಡಿದರೆ ನನಗೆ ಒಂಥರ ಇದಾಯಿತು. ವಿಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಅಂತ ಕಟ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಬಂದು ಗ್ಯಾಸು ಮತ್ತು ಗ್ಯಾಸ್ ಕಟ್ಟೆ, ಸಿಂಕು ತೊಳೆದು ಒಂದು ವಾರ ಆಗಿತ್ತು, ಸಿಂಕು ತೊಳೆದಿರಲಿಲ್ಲ. ಮತ್ತು ಫ್ರಿಜ್ ಮೇಲೆಲ್ಲ ಪಾತ್ರೆ ಎಲ್ಲ ಲೋಟ ನನ್ನ ಮಕ್ಕಳು ನೀರು ಕುಡ್ದು ಎಲ್ಲ ಇಟ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಅಡುಗೆ ರೂಮ್ ಒಂದು ಕ್ಲೀನ್ ಆಗಿಬಿಟ್ರೆ ಎಷ್ಟೋ ಒಂಥರ ಸಮಾಧಾನ ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ಫಸ್ಟು ನಾನು ಅಡುಗೆ ರೂಮ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ನನಗೆ ಗ್ಯಾಸು ಯಾವಾಗಲೂ ಕ್ಲೀನ್ ಇರಬೇಕು, ಗ್ಯಾಸ್ ಕಟ್ಟೆನೂ ಕ್ಲೀನ್ ಇರಬೇಕು. ನನಗೆ ಒಂದು ಸ್ವಲ್ಪ ಏನಾದರೂ ಮೆಸ್ಸಿ ಅನಿಸ್ಬಿಟ್ರೆ ನನಗೇನೋ ಒಂಥರ ಇದಾಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ನನಗೆ ಗ್ಯಾಸು, ಅಡುಗೆ ರೂಮು ಕ್ಲೀನ್ ಇರಬೇಕು, ಗ್ಯಾಸ್ ಕಟ್ಟೆ ಎಲ್ಲ ಇನ್ನು ಮಾಡಿಕೊಂಡೆ. ಇನ್ನು ಅಡುಗೆನೂ ಮಾಡಿದ್ದೆ. ಅಡುಗೆ ಮಾಡಿಟ್ಟು ಇನ್ನು ನೆಲ ಒರೆಸೋಣ. ಇನ್ನು ಅಜ್ಜಿ ಅವರು ಬಂದಿರಲಿಲ್ಲ, ನಮ್ಮ ಹಸ್ಬೆಂಡ್ ಹೂ ಬಿಡಿಸ್ಕೊಂಡು. ಇನ್ನು ಅಷ್ಟರೊಳಗಡೆ ಮತ್ತೆ ಬಂದುಬಿಟ್ರೆ ತುಳಿದಾಡ್ಬಿಡ್ತಾರೆ. ಸೊ ಹಾಗಾಗಿ ಬೇಗ ನೆಲ ಒರೆಸ್ಬಿಡೋಣ ಅಂತ ಇನ್ನು ಕಸ ಹೊಡೆದ್ಬಿಟ್ಟು ನೆಲ ಒರೆಸ್ತಿದ್ದೀನಿ. ನೆಲ ಒಂದು ಒರೆಸ್ಬಿಟ್ರೆ ಇನ್ನು ಸ್ನಾನ ಮಾಡೋದೊಂದು ಬಾಕಿ ಇರುತ್ತೆ. ಇನ್ನು ಹುಡುಗರಿಗೆ ಸ್ನಾನ ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ಇನ್ನು ಬೇಗ ಇವತ್ತು ಕೆಲಸ ಆದಷ್ಟು ನಾನು ಫಾಸ್ಟಾಗೆ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಆರೋಗ್ಯ ಬೇರೆ ಸರಿ ಇಲ್ಲ, ಆದ್ರೂ ಮಾಡಲೇಬೇಕಲ್ವ. ಆರೋಗ್ಯ ಸರಿ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹೆಣ್ಮಕ್ಳದೇ ಜೀವನನೇ ಅಷ್ಟಲ್ವ. ನಮ್ಮ ಕೆಲಸ ಮಾಡೋರು ಇದ್ರೂ ಸಮೇತ ನಮಗೆ ಸಮಾಧಾನ ಇರಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನಿಸ್ಬಿಡ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ನನಗೆ, ಆದ್ರೂ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಟ್ಯಾಬ್ಲೆಟು, ಇಂಜೆಕ್ಷನ್ನು ಮಾಮೂಲಿ ಇದ್ದೇ ಇರ್ತಾವಲ್ವ. ಸೊ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಮಾತ್ರೆ ತಗೊಳ್ಳೋದು, ಕೆಲಸ ಮಾಡ್ತಿರೋದೇ, ರೆಸ್ಟ್ ಅಂತ ಏನಿರಲ್ಲ ನಮಗೆ. ಏನು ಅಡುಗೆ ರೂಮಲ್ಲಿ ನೋಡಿ ಒರೆಸ್ತಿದ್ದೀನಿ. ಈಗ ಅಡುಗೆ ರೂಮು ಒರೆಸ್ಬಿಟ್ಟು ನಾನು ಅಷ್ಟೊಂದೇನು ಗೊಬ್ಬಾಗಿರಲ್ಲ ನೆಲ, ಯಾಕಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ತೊಳಿತೀವಲ್ವ. ಸೊ ಅಷ್ಟೊಂದೇನು ನಮ್ಮದು ನೆಲ ಏನು ಗೊಬ್ಬ ಆಗಿರಲ್ಲ. ಸುಮ್ಮನೆ ಈಗ ಒಂದು ಸತಿ ಹಿಂಗೆ ಅಂದ್ಕೊಬಂದುಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇನ್ನು ಅಡುಗೆ ರೂಮ್ ಎಲ್ಲ ತೊಳ್ಕೊಂಡೆ. ಅಡುಗೆ ರೂಮು, ಬೆಡ್ರೂಮ್ ಫಸ್ಟ್ 3 ತೊಳೆದ್ಬಿಟ್ಟು ಅಡುಗೆ ರೂಮ್ ತೊಳೆದ್ಬಿಟ್ಟು ಆಮೇಲೆ ಹಾಲು ತೊಳ್ಕೊತೀನಿ. ಅಷ್ಟರೊಳಗಡೆ ಇನ್ನು ನಮ್ಮ ಹಸ್ಬೆಂಡ್ ಅವರು ಬರ್ತಾರೆ, ಅವ್ರಿಗೂ ಊಟ ಇಟ್ಕೊಡೋದು ಎಲ್ಲ ಇರುತ್ತಲ್ವ. ಅವರು ಊಟಕ್ಕೆ ಕೂತ್ಕೊಬಿಟ್ರೆ ನಮ್ಮ ಹಸ್ಬೆಂಡು ಒಂದು ಸತಿ ರೊಟ್ಟಿ ಇರ್ತಾವೆ ಮನೇಲಿ, ಅಂದರೆ ತರಿಸಿರ್ತೀನಿ. ನಾವೇನು ರೊಟ್ಟಿ ಸುಟ್ಟಿಲ್ಲ, ಅಂಗಡಿಯಲ್ಲಿ ತರಿಸ್ತೀನಿ. ರೊಟ್ಟಿ ಒಂದು ಸತಿ ತಿಂತಾನೆ, ಆಮೇಲೆ ಒಂದು ಸತಿ ಅನ್ನ ಮತ್ತು ಮಜ್ಜಿಗೆ ಬೇಕು, ಒಂದು 4-5 ಸತಿ ಓಡಾಡ್ತಿರ್ಬೇಕು. ಸೊ ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಇನ್ನು ತೊಳ್ಕೊಬಿಡೋಣ ಫಸ್ಟು ನೆಲನ ಅಂತ ಇನ್ನು ನೆಲ ಒರೆಸ್ತಿದ್ದೀನಿ. ಹಾಗೆ ತರಕಾರಿ ಬಂದಿತ್ತು, ಅಂದರೆ ಆಟ ಬಂದಿತ್ತು ಮನೆ ಮುಂದೆ. ಸೊ ಹಾಗಾಗಿ ತರಕಾರಿ ಎಲ್ಲ ಇತ್ತು, ಟೊಮಟೆ ಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲ ಇದ್ವು. ಬದನೆಕಾಯಿ ಒಂದಿರಲಿಲ್ಲ. ನಮ್ಮ ಮನೇಲಿ ಭಾಳ ಬದನೆಕಾಯಿ ತಿನ್ನೋದು, ಬದನೆಕಾಯಿ ಸಾರು, ಬದನೆಕಾಯಿ ಚಟ್ನಿ, ಬದನೆಕಾಯಿ ಪಲ್ಯ ಅಂತ ಅಂದರೆ ಬೇರೆ ಥರ ರೀತಿ ಸಾರು ಮಾಡ್ತಾನೆ ಇರ್ತೀನಿ. ಬದನೆಕಾಯಿ ಅಂತಂದರೆ ನಮ್ಮ ಮನೇಲಿ ಬೇಡ ಅನ್ನಲ್ಲ, ಏನನ್ನಾಗಲಿ ಮಾಡಿದ್ರು ಐಟಮ್ಮು. ಸೊ ಹಾಗಾಗಿ ಬದನೆಕಾಯಿ ಭಾಳ ಯೂಸ್ ಮಾಡೋದು ನಾವು. ಇನ್ನು ತೊಗೊಂಡೆ, ಒಂದು kg ತೊಗೊಂಡೆ. ಚೆನ್ನಾಗಿರಲಿಲ್ಲ, ಒಂದು ಸ್ವಲ್ಪ ದಪ್ಪ ಇದ್ದು ಸಣ್ಣ ಬದನೆಕಾಯಿ ಇರಲಿಲ್ಲ. ಇನ್ನು 1 kg ಬದನೆಕಾಯಿ ಇರಲಿ ಅಂತ ತೊಗೊಂಡೆ, ಚಟ್ನಿಗೂ ಮತ್ತು ಸಾಂಬಾರಿಗೂ ಬರ್ತವೆ ಅಂತ. ಅದೊಂದು ಇನ್ನು ಟೊಮಟೆ ಹಣ್ಣು ಎಲ್ಲ ಇದ್ವು, ಮೊನ್ನೆ ತೊಗೊಂಡಿದ್ದೆ. ಇನ್ನು ಏನು ತರಕಾರಿ ಏನು ಬೇರೆ ಐಟಮ್ ಏನು ತೊಗೊಳ್ಲಿಲ್ಲ. ಅವು ಫ್ರಿಜ್ ಒಳಗಡೆ ಇಟ್ಟೆ. ಇನ್ನು ನನ್ನ ಮಗಳೂ ಸ್ನಾನ ಮಾಡಿಸಿದೆ. ಅವಳಿಗೂ ಸ್ನಾನ ಮಾಡಿಬಿಟ್ಟು ಇನ್ನು ಬಟ್ಟೆ ಹಾಕ್ಕೊಂಡು ರೆಡಿ ಆದಳು. ಇವ್ರು ಯಾರೋ ಅನಾಥಾಶ್ರಮ ಮಾಡ್ತಿದ್ದಾರಂತೆ. ಇಂಥವರೆಲ್ಲ ಅನಾಥಾಶ್ರಮ ಮಾಡ್ತೀವಂತ ಬರ್ತಾರೆ. ಅವ್ರಿಗೆ ಬಿಟ್ಟಿದ್ದು ನಾವೇನೋ ಮಾಡೋಕ್ಕಾಗಲ್ಲ. ಕೇಳ್ತಾರೆ, ನಮ್ಮ ಕರ್ತವ್ಯ. ಏನೋ ಒಂಥರ ನೋಡಿ ಪಾಪ ಅನ್ನಿಸ್ತಿರುತ್ತೆ. ನಾವು ಕೊಡೋ ಕರ್ತವ್ಯ ಇರುತ್ತೆ, ಕೊಡ್ತೀವಿ. ನಾನು 20 ರೂಪಾಯಿ ಕೊಟ್ಟೆ. ಸೀರೆ ಇನ್ನು ಏನೇನೋ ಬಟ್ಟೆ ಕೇಳಿದರು. ಇಲ್ಲಪ್ಪ ಬಟ್ಟೆ ಏನೂ ಇಲ್ಲ ಅಂತ ಹೇಳ್ದೆ ಅವರಿಗೆ. ಇನ್ನು ಅವರು ಹೊರಟ್ರು. ಅವ್ರ ಹತ್ರ ದೊಡ್ಡ ಫೋನು, ಸ್ಕ್ರೀನ್ ಟಚ್ ಫೋನು, ಹಿಂಗೆ ಫೋನ್ ಕಿವಿಗೆ ಇಟ್ಕೊಂಡಿರೋದು. ಅವರು ಕಿವಿಯಿಂದ ಫೋನೇ ಅಂದರೆ ಕಾಲು ಮಾತಾಡ್ತಾನೇ ಇದ್ದಾರೆ ನಮ್ಮ ಏರಿಯಾ ಫುಲ್ ಆಗೋವರೆಗೂ. ಇನ್ನು ಅವರು ಹೊರಟ್ರು, ಬೇರೆ ಮನೆ ಹತ್ರ ಹೋದ್ರು. 100 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಬೇರೆಯವರು 200 ರೂಪಾಯಿ ಕೊಟ್ಟಿದ್ದಾರೆ ಮೇಡಮ್ ಅವರೇ ಅಂತ ಹೇಳಿದ್ಲು. ನಮ್ಮ ಹತ್ರ ಅಷ್ಟೊಂದೇನಿಲ್ಲಮ್ಮ, 20 ರೂಪಾಯಿ ಇದೆ ನೋಡಿ, ಬೇಕಂದರೆ ತೊಗೊಳ್ರಿ ಅಂತ ಹೇಳಿದೆ, ಕೊಟ್ಟೆ. ಇನ್ನು 20 ರೂಪಾಯಿ ತೊಗೊಂಡು ಹೋದ್ರು. ಸೊ ಮತ್ತು ಅಲಸಂದಿ ಇದ್ವು, ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ. ಸೊ ಇವತ್ತು